ಹರೇ ಕೃಷ್ಣ ಆತ್ಮೀಯರೇ, ಶ್ರೀರಾಧೆ ಚಾನಲ್ಗೆ ಸ್ವಾಗತ. ಮಾಡಿದ್ದುಣ್ಣೋ ಮಹಾರಾಯ ಅಂತಾರೆ. ಹಿಂದಿನ ಜನ್ಮದ ಕರ್ಮಫಲ ಅಂತ ಎಲ್ಲರೂ ಹೇಳ್ತೀವಿ, ಎಲ್ಲರೂ ಕೇಳಿರ್ತಾರೆ. ಏನದು ಕರ್ಮಫಲ? ಅದರಲ್ಲೂ ಸಂಬಂಧಗಳಲ್ಲಿ ಹೇಗೆ ಬರುತ್ತವೆ ಈ ಕರ್ಮಫಲ? ಕೆಲವೆಲ್ಲ ಘಟನೆಗಳು ನಿಮ್ಮ ಜೀವನದಲ್ಲಿ ಯಾಕೆ ನಡೆಯುತ್ತವೆ? ಬೇಕು ಅಂದದ್ದು ಸಿಗಲು ಎಷ್ಟೋ ಸಮಯ ಕಳೆಯುತ್ತೆ. ಏನು ಕಲ್ಪನೆಯೂ ಮಾಡದ ವಿಷಯಗಳು ಅಚಾನಕ್ಕಾಗಿ ಜೀವನದಲ್ಲಿ ಘಟಿಸುತ್ತೆ. ಕೆಲವೊಮ್ಮೆ ಸಂಬಂಧಗಳು ಬೇರೆ ಬೇರೆ, ಘಟನೆಗಳು ಒಂದೇ ರೀತಿ ನಡೀತಾ ಇರುತ್ತೆ. ಬೇಡ ಅಂತ ಇರಬಾರ್ದು. ನಾವು ಹಿಂದಿನ ಜನ್ಮದಲ್ಲಿ ತೊಂದರೆ ಕೊಟ್ಟಿರ್ಬೋದು, ತುಂಬ ಹಿಂಸೆ ಮಾಡಿರ್ಬೋದು. ಅದು ಈಗ ಪಡ್ಕೊಳ್ಳುವ ಸಮಯ. ಉಳಿದ ಋಣ ತೀರಿಸಬೇಕು. ಅವರು ಕೊಟ್ಟ ಕಷ್ಟಗಳನ್ನು, ಹಿಂಸೆಗಳನ್ನು ಸುಮ್ಮನೆ ಇದ್ದು ಸಹಿಸಬೇಕು. ಇಲ್ಲಾಂದರೆ ಪುನಃ ಅವರಿಗೆ ಹಿಂಸೆ ರಿಟರ್ನ್ ಮಾಡ್ತಾ ಹೋದರೆ ಇದು ಮುಗಿಯದ ಅಧ್ಯಾಯವಾಗುತ್ತೆ. ಮುಂದಿನ ಜನ್ಮಕ್ಕೆ ಮುಂದುವರಿಯುತ್ತೆ. ಋಣಮುಕ್ತರಾಗಬೇಕು. ಮುಕ್ತ ಎಲ್ಲ ಕಳೆದುಕೊಳ್ಳಬೇಕು. ಇದು ಅಣ್ಣ ತಮ್ಮಂದಿರಲ್ಲೂ ಇರ್ಬೋದು. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ದೊಡ್ಡವರಾಗ್ತಾ ದಾಯಾದಿಗಳು ಅಂತ ಹೇಳ್ತಾರಲ್ವ. ಆದರೆ ಹೆಚ್ಚಿನವರು ಗಂಡ ಹೆಂಡತಿ ಲವರ್ಸ್ಗಳೇ ಆಗಿರ್ತಾರೆ. ಇವರಲ್ಲಿ ಕೆಲವು ಬೇರೆ ಸಂಬಂಧಗಳು ಆಗಬಾರದು ಎಂದೇನಿಲ್ಲ. ಫ್ರೆಂಡ್ಸ್ಗಳ ಜೊತೆನೂ, ಹೆತ್ತವರ ಜೊತೆನೂ ನಡೆಯಬಹುದು. ಅಕ್ಕಪಕ್ಕದ ಮನೆಯವರ ಜೊತೆನೂ ಆಗ್ಬೋದು. ಹೇಳ್ತಾರಲ್ವ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಇದೇ ಅದು. ಅಂದರೆ ಪ್ರತಿಯೊಂದಕ್ಕೂ ಋಣ. ಇವನ್ ಮನೆ ಸಿಗಬೇಕಾದ್ರೆ, ಮನೆ ಮಾಡಬೇಕಾದ್ರೆ, ಪ್ರಾಣಿಗಳ ನಂಟು ಇರಬೇಕಾದ್ರೂ ಕೂಡ ಋಣವೇ ಕಾರಣ. ನಾವೇ ಎಷ್ಟೋ ನೋಡಿರ್ತೇವೆ. ಅಷ್ಟೊಂದು ಪ್ರೀತಿಸಿ ಎಲ್ಲರನ್ನು ವಿರೋಧಿಸಿ ಮದುವೆ ಆಗ್ತಾರೆ. ನಂತರ ಕೆಲವೇ ದಿನಗಳಲ್ಲಿ ಸಪರೇಷನ್ ಆಗುತ್ತೆ. ಏನಪ್ಪ ಇದು ಅಂತ ಅನಿಸಿದರೂ ಇದೇ ಹಿಂದಿನ ಜನ್ಮದ ರೈವಲ್ರಿ, ಅಥವಾ ನಾವು ಮಾಡಿದ್ದು ನಮಗೆ ರಿಟರ್ನ್ ಆಗೋದು. ಕೆಲವರು ಪ್ರೀತಿಸಿ ನಂತರ ನಡುನೀರಲ್ಲಿ ಬಿಟ್ಟರು ಅಂತಾರಲ್ವ, ಇದು ಕೂಡ ಇದೇ ಕಾರಣಕ್ಕೆ. ಹಿಂದಿನ ಜನ್ಮದ ಕರ್ಮದ ರಿಟರ್ನ್. ಎಲ್ಲವನ್ನೂ ಕಳಕೊಳ್ಳೋದು. ನಂತರ ಜೀವನದಲ್ಲಿ ಉತ್ಸಾಹನೇ ಇರೋದಿಲ್ಲ. ಡಿಪ್ರೆಷನ್, ಫ್ರಸ್ಟ್ರೇಷನ್ ಇಂಥವೇ ಇರುತ್ತೆ. ಇದು ಸಾಮಾನ್ಯ. ಇಬ್ಬರಲ್ಲಿ ಒಬ್ಬರಿಗೆ ಇರುತ್ತೆ. ಕೆಲವೊಂದು ಸಂಬಂಧದಲ್ಲಿ ಇಬ್ಬರೂ ಅನುಭವಿಸುತ್ತಾರೆ. ಬರೀ ದುಃಖವೇ ಸಿಗುತ್ತೆ. ನೀವು ಏನೇ ಮಾಡಲಿ, ಎಷ್ಟೇ ಮಾಡಲಿ, ಇನ್ನೊಬ್ಬರಿಂದ ಬೇಜಾರಾಗೋದು, ದುಃಖಿಸುವುದು ತಪ್ಪೋದಿಲ್ಲ. ನಾನೇನು ಮಾಡಿದ್ದೇನೆ, ನನಗೆ ಯಾಕೆ ಹೀಗೆ, ಎಲ್ಲಿ ತಪ್ಪಾಯಿತು, ಏನು ತಪ್ಪಾಯಿತು ಅಂತ ನಿಮ್ಮನ್ನೇ ನೀವು ಸಂಶಯ ಪಡುವಷ್ಟು ದುಃಖ. ಅಂದರೆ ನಿಮ್ಮನ್ನು ಅವರು ನೋಯಿಸುವ ರೀತಿ ಹಾಗೆ ಇರುತ್ತೆ. ಯಾಕಂದರೆ ನಿಮ್ಮ ಜೊತೆ ಇರುವವರು ಅಥವಾ ನಿಮ್ಮನ್ನು ನೋಯಿಸುವವರು ನಿಮ್ಮದೇ ತಪ್ಪು, ತಾವು ಒಳ್ಳೆಯವರು ಎಂಬಂತೆ ತೋರಿಸಿಕೊಳ್ಳುತ್ತಾರೆ. ಇಲ್ಲ, ನಾನು ಸರಿ, ನೀನು ತಪ್ಪು ಅಂತ ಹೇಳಿದರೆ ತಿದ್ದಿಕೊಳ್ಳುವ ಬದಲು ನಿಮ್ಮನ್ನೇ ಇನ್ನೂ ಕೆಳಮಟ್ಟಕ್ಕೆ ಕೊಂಡೊಯ್ಯುತ್ತಾರೆ. ಜೀವನದಲ್ಲಿ ಸ್ಕೂಲ್ ಕಾಲೇಜ್ ಕಲಿಸದ ಪಾಠ ಕಲಿಯುವಿರಿ. ಹೌದು, ಇಷ್ಟೆಲ್ಲ ನಡೀತಾ ಇದೆ. ಆದರೆ ಪರಿಹಾರವೇನು ಅಂತ ಕೇಳ್ತೀರೇನೋ. ಪರಿಹಾರ ಅಂತ ಸಿಗೋದು ತುಂಬ ಕಷ್ಟ. ಬೇರೆ ಸಂಬಂಧ, ಫ್ರೆಂಡ್ಶಿಪ್, ಲವ್ವರ್ಸ್ ಇದ್ದರೆ ಕಟ್ ಮಾಡ್ಬೋದು, ಬ್ರೇಕಪ್ ಆಗ್ಬೋದು. ಆದರೆ ಗಂಡ ಹೆಂಡತಿ, ಪೇರೆಂಟ್ಸ್ ಮಕ್ಕಳ ಸಂಬಂಧ ಆದರೆ ಏನು ಮಾಡೋದು? ಸಾಧ್ಯವಾದಷ್ಟು ದೂರ ಇರಬಹುದು. ಮಾತಾಡದೆ ಮೌನ ವಹಿಸಬಹುದು. ಬೇರೆ ಮನೆ ಮಾಡಲು ಸಾಧ್ಯವಾದರೆ ಅದೂ ಮಾಡ್ಬೋದು. ನಿಮ್ಮ ಬೆಲೆ, ನಿಮ್ಮ ಯೋಗ್ಯತೆ ನಿಮಗೆ ತಿಳಿಸುತ್ತದೆ ಇಂಥ ಸಂಬಂಧ. ನಿಮ್ಮ ಗೌರವ ಕಾಪಾಡಿಕೊಂಡು ಶಾಂತಿ, ಸಮಾಧಾನ, ನೆಮ್ಮದಿಗೆ ಬೇಕಾದದ್ದು ಹುಡುಕಿ ನಿಮ್ಮ ಜೀವನ ಕಂಡುಕೊಳ್ಬಹುದು. ನಿಮ್ಮ ಜೀವನದ ಗುರಿ ಏನು, ಅದರ ಬಗ್ಗೆ ಗಮನ ಕೊಡಿ. ಸಾಧನೆ ಮಾಡಿ, ಭಗವಂತನನ್ನು ಪ್ರೀತಿಸಿ, ಭಕ್ತಿ ಮಾಡಿ. ಮನುಷ್ಯರ ಪ್ರೀತಿಗೆ ಗ್ಯಾರಂಟಿ ಇಲ್ಲ, ಯಾವಾಗ ಬದಲಾಗ್ತಾರೋ. ಕಾಲ ಅಂತೂ ಏನೂ ಮಾಡ್ಬೋದು. ದೇವರ ಮೇಲಿನ ದೃಢ ವಿಶ್ವಾಸ, ಶ್ರದ್ಧಾ, ಭಕ್ತಿಯೇ ನಿಮ್ಮನ್ನು ಇಂಥ ಕಷ್ಟಗಳಿಂದ ಮುಕ್ತಿ ಕೊಡಬಲ್ಲದು. ಇತರ ಸಂಬಂಧ ಒಳ್ಳೆಯದಿದ್ದರೂ ಶಾಶ್ವತ ಅಂತೂ ಯಾವುದೂ ಇರೋದಿಲ್ಲ. ಯಾವುದಕ್ಕೂ ಯಾರಾದರೂ ಹಿತೈಷಿಗಳಿದ್ದರೆ ಅವರ ಹತ್ರ ಹೇಳಿಕೊಳ್ಳಿ. ಇಲ್ಲಾಂದರೆ ಸಾಧ್ಯವಾದಷ್ಟು ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ತಾ ಇರಿ. ಇಂಥ ಕಾರ್ಮಿಕ
ರಿಲೇಷನ್ನಲ್ಲಿ ಹೆಚ್ಚಾಗಿ ಮೋಸ ಹೋಗೋದೇ ಜಾಸ್ತಿ. ನಿಮ್ಮನ್ನು ಅಳಿಸುವವರೇ ಹೆಚ್ಚು. ಹಾಗಂತ ಟಿಟ್ ಫಾರ್ ಟ್ಯಾಟ್ ಅಂತ ಮಾಡೋಕ್ಕೆ ಹೋಗಬೇಡಿ. ನೀವು ಅಳೋದು ಬೇಡ, ಅವರನ್ನು ಅಳಿಸೋದು ಬೇಡ. ಅಳೋದು ಕಡಿಮೆಯಾಗಿ ಅಳಿಸಲು ಇರುವವರನ್ನು ದೂರ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಬೇರೆ ಏನನ್ನು ಪ್ರಮುಖ ಅಂತ ತಿಳಿದುಕೊಂಡಿದ್ದೀರಿ ಅದರ ಬಗ್ಗೆ ಯೋಚಿಸಿ. ನೀವು ಸರಿಯಾಗಿಯೇ ಇದ್ದೀರಿ. ತಪ್ಪಾಗಿದ್ದು ಬೇರೆಯವರಿಂದ. ಅವರಿಂದ ನೀವು ಅಳೋದು ಅಥವಾ ಅವರಿಗಾಗಿ ನೀವು ಕೊರಗೋದೇ ಬೇಡ. ತಪ್ಪು ಅವರದ್ದು. ಅವರನ್ನು ಕ್ಷಮಿಸಿಬಿಡಿ. ಬೇರೆ ಯಾವುದೇ ಭಾವನೆ ಇಟ್ಟುಕೊಳ್ಳೋದು ಬೇಡ. ಕಷ್ಟ ಅಲ್ವಾ? ಹೌದು. ಆದರೆ ಪ್ರಯತ್ನ ಪಡಬೇಕು. ನಿರಂತರ ಅಭ್ಯಾಸ ಮಾಡಬೇಕು. ಇದರಿಂದ ಖಂಡಿತ ಇವೆಲ್ಲದರಿಂದ ಹೊರಗೆ ಖಂಡಿತ ಬರ್ತೀರಿ. ಧೈರ್ಯ ಕಳ್ಕೊಳ್ಬೇಡಿ. ಈ ಸಮಯದಲ್ಲಿ ಅಥವಾ ಯಾವತ್ತೂ ಆಗಲಿ ದೈವಕೃಪೆಯೇ ಬೇಕಾಗಿದ್ದು. ಭಕ್ತಿ ಮಾಡಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ ಸಖಾ ತ್ವಮೇವ ಅಂತ ಬರೀ ಹೇಳೋದು ಕೇಳೋದು ಅಲ್ಲ, ಅಕ್ಷರಶಃ ಅಂದುಕೊಳ್ಬೇಕು, ಪಾಲಿಸಬೇಕು. ಆ ಭಾವನೆ ಸದಾ ಇರಬೇಕು. ನಿಮ್ಮವರೇ, ನಿಮ್ಮ ಹತ್ತಿರದ ಸಂಬಂಧಿಗಳೇ ಈ ಥರ ಇದ್ದರೆ ಅವರಲ್ಲಿ ದ್ವೇಷ ಬೇಡ, ಪ್ರೀತಿನೂ ಬೇಡ. ದೂರದಿಂದಲೇ ಗೌರವ ಇಟ್ಟು ಸುಮ್ಮನಿರಿ. ಮನೆಯವರೇ ದೂರ ಮಾಡಲು ಸಾಧ್ಯವಿಲ್ಲ ಎಂದಾಗ ಏನೂ ಮಾಡೋಕ್ಕಾಗಲ್ಲ. ಕೆಲವು ಪರಿಹಾರಗಳು ಮಾಡಿಕೊಂಡಾಗ ಒಳ್ಳೆಯ ಸುಧಾರಣೆ ಕಂಡುಬರುತ್ತವೆ. ನೀವು ಒಳ್ಳೆಯ ಅಡಿಗೆ ಮಾಡಿ ಸಾತ್ವಿಕ ಆಹಾರವಾಗಿರಲಿ. ಅದನ್ನು ದೇವರಿಗೆ ನೈವೇದ್ಯ ಮಾಡಿ. ಆ ವ್ಯಕ್ತಿಗಳು ಅಂದರೆ ಮನೆಯಲ್ಲಿರುವವರಿಗೆ ತಿನ್ನಿಸಿ. ತುಂಬ ಕಾರಣಿಕ ಅಥವಾ ಪುಣ್ಯಕ್ಷೇತ್ರ ಲೈಕ್ ಶಕ್ತಿ ಪೀಠಗಳು, ಉದಾಹರಣೆಗೆ ಕಾಮಾಖ್ಯ ಪೀಠ, ಕೊಲ್ಲಾಪುರ ಮಹಾಲಕ್ಷ್ಮಿ ಅಥವಾ ಕಾಶಿಗೆ ಹೋಗಿ ವಿಶ್ವನಾಥ, ವಿಶಾಲಾಕ್ಷಿ ಅಮ್ಮ, ಜತೆಗೆ ಅಲ್ಲಿಯ ರಾಜರಾಜೇಶ್ವರಿ, ಅನ್ನಪೂರ್ಣ, ನೀಲ ಸರಸ್ವತಿ, ಪ್ರಮುಖವಾಗಿ ಕಾಲಭೈರವನ ದರ್ಶನ ಮೊದಲು ಮಾಡಿ. ಪ್ರಾಣಾಯಾಮ, ಧ್ಯಾನ, ಜಪ, ಪೂಜೆ ಇದೆಲ್ಲವೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಧ್ಯಾನ ಅಂತ ಹೆಚ್ಚಿಗೆ ಏನು ಗೊತ್ತಿಲ್ಲ ಅಂತ ಇದ್ದರೆ ಒಂದು ಕಡೆ 10 ನಿಮಿಷ ಕಣ್ಣು ಮುಚ್ಚಿ ನೆಟ್ಟಗೆ ಸುಮ್ಮನೆ ಕೂತ್ಕೊಳ್ಳಿ. ಏನೇ ಬರಲಿ ಧೈರ್ಯ ಕಳೆದುಕೊಳ್ಬೇಡಿ. ಹೇಳಿದ್ದೇ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಇದೇ ಮುಖ್ಯ ಜೀವನದಲ್ಲಿ ಬೇಕಾಗಿದ್ದು. ಮನಸ್ಸು ತುಂಬ ಹದಗೆಟ್ಟಾಗ ಕೌನ್ಸಿಲಿಂಗ್ ಕೂಡ ತಗೊಳ್ಬಹುದು ನೋಡಿಕೊಂಡು. ಎಲ್ಲವೂ ಕಮರ್ಷಿಯಲ್, ಬರೀ ಬಿಸ್ನೆಸ್ ಅಂತ ಇರುವ ಈ ಕಾಲದಲ್ಲಿ ಒಳ್ಳೆಯ ಕಡೆ ನೋಡಿಕೊಂಡು ಹೋಗಿ. ಎಲ್ಲವೂ ಕರ್ಮಫಲ ಅಂತ ಸುಮ್ಮನೆ ಅನುಭವಿಸಿದರೆ ಸರಿಯಲ್ಲ. ರೋಗ ಬಂದಾಗ ಡಾಕ್ಟರ್ ಹತ್ರ ಹೋಗಲೇಬೇಕಲ್ವಾ? ಯಾವುದಕ್ಕೂ ನಿಮ್ಮನ್ನು ನೀವು ಬಲಗೊಳಿಸಿ. ಧೈರ್ಯಂ ಸರ್ವತ್ರ ಸಾಧನಂ. ಒಳ್ಳೆಯದಾಗಲಿ. ಹರೇ ಕೃಷ್ಣ.